ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 3ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಲಕ್ಷಣಗಳು ಕಂಡರೆ ಗಂಡು ಮಗು ಆಗುತ್ತೆ ಅಂತ ಯಾವ ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಅನೇಕ ರೀತಿಯಾದಂತಹ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಫ್ರಮ್ ಫಸ್ಟ್ ಮಂತ್ ಇಂದ 9th ಮಂತ್ ವರೆಗೂ ಆಗ್ತಾನೆ ಇರುತ್ತೆ ಚೇಂಜಸ್. ಸೊ ಈ 3rd ಮಂತ್ ಅಲ್ಲಿ 90 to 95% ಅಷ್ಟು ಪ್ರಿಡಿಕ್ಟ್ ಮಾಡ್ಬೋದು ಬಾಯ್ ಬೇಬಿನೇ ಆಗತ್ತೆ ಅಂತ. ಯಾವ ರೀತಿ ಅದನ್ನ ತಿಳ್ಕೊಳ್ಳೋದು, ಗೆಸ್ ಮಾಡಬಹುದು ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಪ್ರೆಗ್ನೆಂಟ್ ಲೇಡಿಯಲ್ಲಿ 3ನೇ ತಿಂಗಳಲ್ಲಿ ಜಾಸ್ತಿ ಮಾರ್ನಿಂಗ್ ಸಿಕ್ನೆಸ್, ನೌಸಿಯಾ, ವಾಮಿಟಿಂಗ್ ಜಾಸ್ತಿ ಇತ್ತು, ಸಿವಿಯರ್ ಆಗಿತ್ತು ಅಂದರೆ ಗರ್ಲ್ ಬೇಬಿನೇ ಆಗೋದು. ಈ ರೀತಿ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಇದು ನಮ್ಮ ಓಲ್ಡ್ ವೈಫ್ ಟೈಲ್ಸ್ ಕೂಡ ಹೇಳುತ್ತೆ. ಸೊ ಗರ್ಲ್ ಬೇಬಿನೇ ಆಗೋದು ಅಂತ. ನಿಮಗೇನಾದರೂ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಇದೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತು, ಮಾರ್ನಿಂಗ್ ಸಿಕ್ನೆಸ್ಸೇ ಇಲ್ಲ, 1-2-3ನೇ ತಿಂಗಳಲ್ಲಿ ಇತ್ತು, ಆಮೇಲೆ ನಾರ್ಮಲ್ ಆಗಿತ್ತು, ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿತ್ತು ಅಂದರೆ ಬಾಯ್ ಬೇಬಿನೇ ಆಗೋದು ಅಂತ ಹೇಳ್ಬೋದು. ಇದು ನಾನು ನಿಮಗೆ ಕರೆಕ್ಟಾಗಿ ಬಾಯ್ದೆ ಅಂತ ಹೇಳ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳಿ. ನೆಕ್ಸ್ಟ್ ಸಿಂಪ್ಟಮ್ ಏನು ಅಂದರೆ ಬೇಬಿ ಮೂಮೆಂಟ್ಸ್ ಅನ್ನೋದು 3rd ಮಂತಲ್ಲೇ ಸ್ಟಾರ್ಟ್ ಆಯಿತು ಅಂತ. ಅಂದರೆ ನೀವು ಅದನ್ನು ಅಲ್ಟ್ರಾಸ್ಕ್ಯಾನ್ ಇಂದ ಸಹ ತಿಳ್ಕೋಬಹುದು. ನಿಮ್ಮ ಸೋನೋಗ್ರಾಫರ್ ಹತ್ರ ಕೇಳಿದ್ರೆ ಒಂದು 3rd ಮಂತ್ ಸ್ಕ್ಯಾನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ತೆಗೆಸಿದ್ರೆ ಬೇಬಿ ಮೂಮೆಂಟ್ಸ್ ಆ್ಯಕ್ಟಿವ್ ಆಗಿ ಇತ್ತು ಅಂದರೆ ಅದು ಖಂಡಿತವಾಗಿ ಬಾಯ್ ಬೇಬಿನೇ ಆಗೋದು ಅಂತ ಹೇಳ್ಬೋದು. ನಾನಿಲ್ಲಿ ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ, ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ. ಯಾವುದೇ ಮಗು ಆದರೂ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಸಿಂಪ್ಟಮ್ ಏನು ಅಂದರೆ ಸ್ಮೆಲ್ ಸೆನ್ಸಿಟಿವಿಟಿ. ಸ್ಮೆಲ್ಗೆ ಬೇಗ ಒಂದು ರಿಯಾಕ್ಟನ್ನು ಮಾಡೋದು, ಇಮಿಡಿಯೇಟಾಗಿ ವಾಮಿಟ್ ಆಗೋದು, ಅಥವಾ ನಿಮಗೆ ಅಂದ್ರೇ ಆಗೋದಿಲ್ಲ, ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದು ಅಂದರೆ ಖಂಡಿತ ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೈಲ್ಸ್ ಕೂಡ ಹೇಳುತ್ತೆ. ಸೊ ನೆಕ್ಸ್ಟ್ ನಿಮಗೆ ಸ್ಮೆಲ್ ಬಿದ್ದರೆ ಅಂದರೆ ಹೈ ಸೆನ್ಸಿಟಿವಿಟಿ ಆಗದೆ ಇರುವಂತಹದ್ದು, ನಾರ್ಮಲ್ ಆಗಿರುವಂಥದ್ದು ಅಂದರೆ ಖಂಡಿತ ಬಾಯ್ ಬೇಬಿ. ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಹಂಗರ್ ಲೆವೆಲ್ಸ್. ಪದೇ ಪದೇ ಹಾಫ್ ಅನ್ ಅವರಿಗೆ ಹೊಟ್ಟೆ ಹಸಿಯೋದು, ತಿನ್ನಲೇಬೇಕು ಅನಿಸೋದು, ತುಂಬ ಕ್ರೇವಿಂಗ್ಸ್ ಆಗೋದು, ಈ ಥರ ಇದ್ದರೆ ಖಂಡಿತ ನಿಮಗೆ ಗರ್ಲ್ ಬೇಬಿ ಅಂತ ಹೇಳ್ಬೋದು. ಮತ್ತು ಹಂಗರ್ ಲೆವೆಲ್ ಅಷ್ಟು ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ತಿಂತಿದ್ದೀರಾ, ಮಿಡ್ಲಲ್ಲಿ ಸ್ನ್ಯಾಕ್ಸ್ ತಿಂತಿದ್ದೀರಾ ಅಂದರೆ ಅದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೇಳಿರುವಂಥದ್ರಲ್ಲಿ ನನಗೂ ಕೂಡ ಆದಂಥ ಸಿಂಪ್ಟಮ್ಸ್ಗಳನ್ನೇ ನಾನು ನಿಮಗೆ ಹೇಳ್ತಿರೋದು. ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ನನಗೂ ಕೂಡ ಯಾವ ರೀತಿ ಸಿಂಪ್ಟಮ್ಸ್ ಇದೆ ಅನ್ನೋದನ್ನ ಕೂಡ ನಾನು ನಿಮಗೆ ಇದರಲ್ಲಿ ತಿಳಿಸ್ತಿದ್ದೀನಿ. ಸೊ ಸೇಮ್ ನನಗೆ ಇದೇ ಸಿಂಪ್ಟಮ್ಸ್ ಇತ್ತು, ಬಾಯ್ ಬೇಬಿ ಸಹ ಆಗಿದೆ. ಒಬ್ಬೊಬ್ಬರಿಗೆ ಈ ಸಿಂಪ್ಟಮ್ಸ್ ಇರೋದಿಲ್ಲ, ಆದರೂ ಕೂಡ ಬಾಯ್ ಬೇಬಿ ಆಗುತ್ತೆ. ಸೊ ನನಗಾಗಿರುವಂಥದ್ದು ಮಾತ್ರ ನಾನು ಹೇಳ್ತಿದ್ದೀನಿ, ಖಂಡಿತವಾಗಿ ಬಾಯ್ ಬೇಬಿನೇ ಆಗುತ್ತೆ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಂದರೆ ಸ್ಟೊಮಕ್ ಸೈಜ್. 3rd ಮಂತಲ್ಲಿ ಸ್ಟೊಮಕ್ ಸೈಜ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವರಿಗೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಗರ್ಲ್ ಬೇಬಿ ಆಗೋರಿಗೆ ಹೊಟ್ಟೆ ಕಾಣಿಸುತ್ತೆ ಬೇಗ. ಬಟ್ ಬಾಯ್ ಬೇಬಿ ಆಗೋರಿಗೆ 3rd ಮಂತ್ 4th ಮಂತ್ ಆದರೂ ಕೂಡ ಬೇಬಿ ಬಂಪ್ ಅನ್ನೋದು ಕಾಣಿಸೋದೇ ಇಲ್ಲ, ನಾರ್ಮಲ್ ಆಗಿರ್ತಾರೆ, ಗೊತ್ತೇ ಆಗೋದಿಲ್ಲ ಪ್ರೆಗ್ನೆಂಟ್ ಅಂತ. ಸೊ ಅಂಥವರಿಗೆ ಬಾಯ್ ಬೇಬಿ ಅಂತ ಹೇಳ್ಬಹುದು. ಆಫ್ಟರ್ 4th ಮಂತ್ ಅವರಿಗೆ ಹೊಟ್ಟೆ ಅನ್ನೋದು ಕಾಣಿಸುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಏನು ಅಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಅರ್ಥ. ಮತ್ತು ಇದು ಯೂರಿನ್ ಬಂದು ಡಾರ್ಕ್ ಕಲರ್, ಡಾರ್ಕಿಶ್ ಯೆಲ್ಲೋ ಅಥವಾ ಡಾರ್ಕಿಶ್ ಆರೆಂಜ್ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ಬಹುದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ ಬಾಯ್ ಬೇಬಿ ಆಗತ್ತೆ ಅಂತ ನನ್ನ ಪ್ರಕಾರ, ನನಗಾಗಿರುವಂತಹ ಅನುಭವದ ಮೂಲಕ ನಾನು ನಿಮಗೆ ತಿಳಿಸ್ತಿದ್ದೀನಿ. ಮತ್ತು ಓಲ್ಡ್ ವೈಫ್ ಟೇಲ್ಸ್ ಕೂಡ ಹೇಳಿದೆ. ಯಾವ ಮಗು ಆದರೂ ಕೂಡ ನಮಗೆ ಖುಷಿ ಅಲ್ವಾ, ಆರೋಗ್ಯವಾಗಿದ್ದರೆ ಸಾಕು. ಸೊ ಇದೊಂದು ಜಸ್ಟ್ ಸಿಂಪ್ಟಮ್ ಅಷ್ಟೇ. ಈ ರೀತಿ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಕುತೂಹಲ ಎಲ್ಲರಿಗೂ ಇರುತ್ತಲ್ವ, ಯಾವ ಮಗು ಆಗುತ್ತೆ ಅಂತ. ಸೊ ಇದು ಗಂಡು ಮಗುವುದು ಮತ್ತು ಹೆಣ್ಣು ಮಗುದು ಹೇಳಿದ್ದೀನಿ. ಮುಂದಿನ ವಿಡಿಯೋಸ್ಗಳಲ್ಲಿ ಹೊಸ ಟಾಪಿಕ್ ಜೊತೆಗೆ ಬರ್ತೀನಿ. ಇವತ್ತಿಗೆ ಇಷ್ಟೇ, ಧನ್ಯವಾದ.